34ರಲ್ಲಿ ಅಥವಾ ಪ್ರಶ್ನೆ 12 ಪದಗಳಿರುವ ಸಮಾಂತರ ಶ್ರೇಣಿಯಲ್ಲಿ ಅಂತ ಈ ರೀತಿಯಾಗಿ 12 ಪದಗಳದಾವಲ್ಲಿ 3 4 5 6 7 8 9 10 11 12 ಇದು ಒಂದನೇದು, ಇದು ಎರಡನೇದು, ಇದು 3, ಇದು 4, 5, 6, 7, 8, 9, 10, 11, 12 ಅವಲ್ಲ. ಈ ರೀತಿಯಾಗಿ 12 ಪದಗಳಿರುವಂತ ಒಂದು ಸಮಾಂತರ ಶ್ರೇಣಿ ಅದು. ಅದರಲ್ಲಿ ಕೊನೆಯ ಪದ 37 ಅಂತ ಹೇಳ್ಯಾರ. ಇದು ಕೊನೆಯ ಪದ ಹೌದಲ್ಲ. ಕೊನೆಯ ಪದ ಎಷ್ಟು? 37 ಆಗಿದೆ ಅಂತ. ಕೊನೆಯ ಪದ ಅಂದ್ರ ಎಷ್ಟನೇ ಪದ? 12ನೇ ಪದ. ಹೆಂಗ್ ಬಿಡಿಸ್ಬೇಕು ಅಂದ್ರ ಕೊನೆಯ ಪದ 37 ಆಗಿದೆ ಅಂತ ಕೊಟ್ರು. ಕೊನೆಯ ಪದ 37 ಅಂದ್ರ 12 ಪದಗಳದಾವ. 12ನೇ ಪದನೇ 37. ಹಾಗಾದ್ರ A12 = 37 ಅಂತ ಆಯ್ತು. A12 ಅಂದ್ರ A ಅಧಿಕ 11D ಅಂತ ಬರೀತೀವಿ. 37 ಇದು ಒಂದನೇದು ಇಕ್ವೇಶನ್ ನಂಬರ್, ಸಮೀಕರಣ ನಂಬರ್ 1 ಇಲ್ಲಿ ತನ ಆಯ್ತು. ಶ್ರೇಣಿಯ ಮಧ್ಯದ 2 ಪದಗಳ ಮೊತ್ತ 41. ಶ್ರೇಣಿಯ ಮಧ್ಯದ 2 ಪದ ಯಾವ್ಯಾವು? ಈ ದಂಡಿದೊಂದು ಬಿಡಾನು, ಇದೊಂದು ಬಿಡ. ನಡಬರ್ಕ್ ಯಾವ ಬರ್ತಾವ ಗೊತ್ತಾಗತ್ತೆ. ಈಚೆಗಡೆದೊಂದು ಬಿಡಾನು, ಇದೊಂದು ಬಿಟ್ಬಿಡು. ಇದು ಅನಂತರ ಇದು, ಇದೊಂದು ಅನಂತರ ಇದೊಂದು, ಇದೊಂದು ಬಿಟ್ರ ನಡಬರ್ಕ್ ಎಷ್ಟು ಉಳಿದು? ಅಂದ್ರ 6ನೇ ಪದ 7ನೇ ಪದ ಇವೆರಡು ಕೂಡಿಸಿದ್ರ 41 ಆಗುತ್ತೆ ಅಂತ ಹೇಳಿದ್ರು ಹೌದಲ್ಲ. ಹಾಗಾದ್ರ ಮಧ್ಯದ 2 ಪದಗಳ ಮೊತ್ತ, ಮಧ್ಯದ 2 ಪದಗಳ ಮೊತ್ತ ಎಷ್ಟು? 41. ಮಧ್ಯದ 2 ಪದ ಯಾವ್ಯಾವ ಅಂತ ಹೇಳಿರಿ? 6ನೇ ಪದ ಆನಂತರ 7ನೇ ಪದ ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದ? 41 ಆಗ್ತದ. 6ನೇ ಪದ ಅಂದ್ರ A+5D ಅಂತ ಬರೀತೀರಿ. 7ನೇ ಪದ ಅಂದ್ರ A+6D ಅಂತ ಬರೀತೀವಿ. =41. ಇದು ಒಂದು A, ಇದೊಂದು A ಕೂಡಿಸಿದ್ರ 2A. 5 6 ಕೂಡಿಸಿದ್ರ 11D =41. ಇದು 2ನೇ ಸಮೀಕರಣ. ಇದು 1ನೇ ಸಮೀಕರಣ ಇಲ್ಲದ. ಇದು 2ನೇ ಸಮೀಕರಣ. ಹಾಗಾದ್ರ 1 ಮತ್ತು 2ರಿಂದ ಅಂತ ಬರೆಯ. 1 ಮತ್ತು 2ರಿಂದ. ಒಂದನೇದ್ದು ಅಂದ್ರ A+11D =37. ಎರಡನೇದ್ದು 2A +11D. 2A ಪ್ಲಸ್ ಎಷ್ಟು? 11D =41. ಇವಾಗ ಇವೆರಡು ಸಮ ಅದಾವ ಅಂದ್ರ 2 ಅಧಿಕ ಅದಾವ. ಕಳೆಯಲಾಗಿ ಅಂತ ಬರೀಬೇಕು. ಕಳೆಯಲಾಗಿ ಅಂತ ಬರೆದ್ರೆ ಇಲ್ಲಿ ಚಿಹ್ನೆಗಳು ಬದಲಾವಣೆ ಆಗ್ತಾವ. -2Aದಾಗ 1A ಕಳೆದ್ರ -A ಉಳಿತು. 11ರಲ್ಲಿ 11 ಕಳೆದ್ರಿ -41ರಾಗ 37 ಕಳೆದ್ರ 37 4 41 ಆಗತ್ತಲ್ಲ. ಅಂದ್ರ -4. ಇದನ್ನು ಮೈನಸ್ ಅದ, ಇದನ್ನು ಮೈನಸ್ ಅದ. ಇಲ್ಲಿ 2 ಮೈನಸ್ ಹೋದ್ರ ಏದ ಬೆಲೆ ಎಷ್ಟು ಬತ್ತಲ್ಲಿ? ಏದ ಬೆಲೆ 4. ಏದ ಬೆಲೆ ಎಷ್ಟಾಗತ್ತೆ? 4 ಆಯ್ತು. ಇನ್ನು ಏನ್ ಕಂಡುಹಿಡಿಬೇಕು? ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಬೇಕಾದ್ರ 1ರಲ್ಲಿ ಇದನ್ನ 4 ತುಂಬಾನ A+11D 37. ಇದ್ರಾಗ A = ಎಷ್ಟು ಹಾಕನು? 4. 4 11D 37. 11D 37 +4 ಈಚೆ ಕಡೆ ಬರೋ ಹೊತ್ನಾಗ
ಮೈನಸ್ 4 11 ಡಿ 37ರ 4 ಕಳೀರಿ 33. ಹಾಗಾದ್ರೆ ಡಿ ದ ಬೆಲೆ ಬೇಕು. 33ಕ್ಕ ಎಷ್ಟರಿಂದ ಭಾಗಿಸ್ತೀವಿ? 11ರಿಂದ. 11 3ಲೆ ಡಿ ಈಕ್ವಲ್ ಟು ಎಷ್ಟು ಬತ್ತು? 3 ಬತ್ತು. ಡಿ ದ ಬೆಲೆ 3, ಎ ದ ಬೆಲೆ ಎಷ್ಟು? 4. ಎಷ್ಟಾಯ್ತು? ಸಮಾಂತರ ಶ್ರೇಣಿಯನ್ನು ಕಂಡು ಹಿಡೀರಿ ಅಂದ್ರ ಎ ಪಿ ಬರೀರಿ ಅಂತ ಹೇಳ್ತಾರ ಅವರು. ಸಮಾಂತರ ಶ್ರೇಣಿ ಎ ಬರೀಬೇಕು. ಎ ಅಂದ್ರ ಮೊದಲನೇ ಪದ 4, ಎರಡನೇ ಪದ ಬರೀಬೇಕಾದ್ರ ಎ ಪ್ಲಸ್ ಡಿ ಬರೀತೀರಿ, ಹೌದಲ್ಲ? 4 + 3 7 ಆಯ್ತು. ಇನ್ನು ಎ ಪ್ಲಸ್ 2ಡಿ ಬರೀತೀರಿ. 7ರಲ್ಲಿ 3 ಕೂಡಿಸ್ರಿ, 4ರಾಗ 3 ಕೂಡಿಸ್ರಿ 7, 7ರ 3 ಕೂಡಿಸಿದ್ರ 10. ಇದು ಎ ಪಿ. ಇಷ್ಟಾದ ಬಳಿಕ ಮುಂದೆ ಏನಂತ ಹೇಳ್ತಾರ ಅವರು ಅಂತಂದ್ರ ಮೊತ್ತ ಕಂಡು ಹಿಡೀರಿ ಅಂತ ಹೇಳ್ತಾರ ಅವ್ರು. ಮೊತ್ತ ಅಂದ್ರ SN = N/2 A + AN ಅಂತ ತಗೊಳ. ಯಾಕಂದ್ರ ಮೊದಲನೇ ಪದ ಗೊತ್ತದ ಇದ್ರಾಗ. ಮೊದಲನೇ ಪದ ಎಷ್ಟು ಬತ್ತು? 4 ಬತ್ತು. ಕೊನೆಯ ಪದ ಎಷ್ಟದ? ಒಟ್ಟು ಪದಗಳು ಎಷ್ಟವ? 12 ಅವ, ಹೌದಲ್ಲ? ಹಾಗಾದ್ರೆ ಈ ಸೂತ್ರದಿಂದ ಬಿಡಿಸ. S12 = 12/2. 12 ಪದಗಳು. ಮೊದಲನೇ ಪದ 4, ಕೊನೆಯ ಪದ 37. 2 6ಲೆ 12. S12 = 6 37 41. S12 = 6 1ಲೆ 6, 6 4ಲೆ 24. ಎಷ್ಟಾಗುತ್ತೆ ಇದು? 246. 35ರಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ. 2x + y = 6. ಮೊದಲು ಇದು ಕೊಟ್ಟಿದ್ದು. ಆನಂತರ ಇದರಲ್ಲಿ y = 6 - 2x. ಒಂದು 3 ಸಂಖ್ಯೆಯನ್ನ ತಗೋಬೇಕು. x 1 2 3 ಇರ್ಲಿ. y = 6 2 1. 6 2 1ಲೆ 2 4. y ದ ಬೆಲೆ 4. y = 6 2 2. 6 2ಲೆ 4 2. y ದ ಬೆಲೆ ಎಷ್ಟಾಗತ್ತೆ? 6 2 3. 6 6 ಎಷ್ಟು ಬತ್ತು? 0. ಇದು 2x + y = 6ದ ಬೆಲೆ ಇದು. ಇನ್ನು x + y = 4 ಅದಲ್ಲಿ. x + y = 4. ಇದು ತಗೋಬೇಕು. ಇದು ತಗೊಂಡು ಬಿಡಿಸ್ಬೇಕು. ಈಗ y ದ ಬೆಲೆ ಬೇಕು. 4 - x ಆಗುತ್ತೆ. ಇದು ಈಚೆ ಕಡೆ ಬರತ್ತ -x. ಇದರದ್ದು ಒಂದು 3 ಬಿಂದುಗಳನ್ನ ತಗೊಳ್ಳೋಣ. ಇದು x, ಇದು y. ಇದು 1 2 3 ಅಂತ ಇರಲಿ. y = 4 1. 4ರಾಗ 1 ಕಳೆದ್ರ 3. y = 4 2. 4ರಾಗ 2 ಕಳೆದ್ರ 2. y = 4 3. 4ರಾಗ 3 ಕಳೆದ್ರೆ ಎಷ್ಟು? 1. ಇಷ್ಟು ಬೆಲೆಗಳು ಬಂದು. ಇಷ್ಟು ಬಂದ ನಂತರ ಮುಂದಿಲ್ಲಿ ಗ್ರಾಫ್ ಅನ್ನ ಹಾಕ್ಬೇಕು. ಈ ರೀತಿಯಾಗಿ ರೇಖೆಯನ್ನ ಎಳೆದು ಇದು x x', y y' ಅಂತ ಗುರುತಿಸಿ 0 1 2 3 4. ಆನಂತರ 1 2 3 4 5. ಇವು ಮೈನಸ್ ಇರ್ತಾವ. 1 2 3.
-1 -2 -3. ಇಲ್ಲಿ ಸ್ಕೇಲ್ ಬರೀರಿ. 1 ಯೂನಿಟ್ ಇಕ್ವಲ್ ಟು 1 ಸೆಂಟಿಮೀಟರ್ ಎಕ್ಸ್ ಎಕ್ಸಿಸ್, 1 ಯೂನಿಟ್ ಇಕ್ವಲ್ ಟು 1 ಸೆಂಟಿಮೀಟರ್ ವೈ ಎಕ್ಸಿಸ್ ಅಂತ ಬರ್ಕೋಬೇಕು. ಬರ್ಕೊಂಡ ನಂತರ ಈ ಬಿಂದುಗಳನ್ನ ಗುರುತಿಸ್ಬೇಕು. ಎಕ್ಸ್ ಬೆಲೆ 1, ವೈ ಬೆಲೆ 4. ಇಲ್ಲೇ ಆಗತ್ತೆ 1 4. ಎಕ್ಸ್ ಬೆಲೆ 2, ವೈ ಬೆಲೆ 2. ಇಲ್ಲಿ ಗುರುತಿಸ್ತಾನೆ. ಎಕ್ಸ್ ಬೆಲೆ 2, ವೈ ಬೆಲೆ 2. ಎಕ್ಸ್ ಬೆಲೆ 3, ವೈ ಬೆಲೆ 0. ಇದು ಬತ್ತು 3 0. ಇಷ್ಟು ಗುರುತಿಸಿ ಇದರಿಂದ ಒಂದು ರೇಖೆಯನ್ನ ಎಳಿಬೇಕು, ಸರಳ ರೇಖೆ. ಇಷ್ಟಾಗತ್ತೆ. ಆ ನಂತರ ಇದನ್ನ ಗುರುತಿಸ್ಬೇಕು. ಎಕ್ಸ್ ಬೆಲೆ 1, ವೈ ಬೆಲೆ 3. ಇಲ್ಲಿ ಗುರುತಿಸ. ಎಕ್ಸ್ ಬೆಲೆ 1, ವೈ ಬೆಲೆ 3 ಆಯ್ತು. 2 2 ಇದೇ ಬಿಂದು ಬರ್ತದೆ. 3 1. ಎಕ್ಸ್ ಬೆಲೆ 3, ವೈ ಬೆಲೆ 1. ಇಲ್ಲಿ ಬರ್ತದೆ. ಇದನ್ನ ಈ ರೀತಿಯಾಗಿ ಒಂದು ರೇಖೆಯನ್ನ ಎಳಿಬೇಕು. ಇವೆರಡು ಎಲ್ಲಿ ಕತ್ತರಿಸ್ತಾವ ಅಂತಂದ್ರ 2ರಲ್ಲಿ ಕತ್ತರಿಸುವ. ಇವೆರಡು ಬಿಂದುಗಳನ್ನ ಗುರುತಿಸ್ಕೋಬೇಕು. ಇದೊಂದು 2, ಇದು 2. ಹಾಗಾದ್ರ ಎಕ್ಸ್ ಬೆಲೆ ಎಷ್ಟಾಗ್ತದೆ ಇಲ್ಲಿ ಅಂತಂದ್ರ ಎಕ್ಸ್ ಇಕ್ವಲ್ ಟು 2, ವೈ ಇಕ್ವಲ್ ಟು ಎಷ್ಟಾಗತ್ತೆ 2 ಅಂತ. ಅಂದ್ರ ಆ ಸಮೀಕರಣಗಳೇನದಾವಲ್ಲ ಅದ್ರ ಉತ್ತರ ಎಷ್ಟು? ಎಕ್ಸ್ ಇಕ್ವಲ್ ಟು 2, ವೈ ಇಕ್ವಲ್ ಟು 2. ದತ್ತ 2 ತ್ರಿಭುಜಗಳು. ಇದೊಂದು ತ್ರಿಭುಜ ಆಗಿರ್ಲಿ, ಎಂ ಎನ್ ಪಿ. ಇದೊಂದು ತ್ರಿಭುಜ ಇರಲಿ, ಆರ್ ಎಸ್ ಟಿ. ಏನ್ ಕೊಟ್ರು ಅಂದ್ರ ಇವೆರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ತ್ರಿಭುಜ ಎಬಿಸಿ ಮತ್ತು ಎಂಎನ್ ಪಿ ಅದ ತ್ರಿಭುಜ ಎಂಎನ್ ಪಿ ಮತ್ತು ಆರ್ ಎಸ್ ಟಿಗಳಲ್ಲಿ ಕೋನಗಳು ಸಮ ಅಂತ ಕೊಟ್ಟಾರ. ಕೋನ ಎಂ ಇಕ್ವಲ್ ಟು ಕೋನ ಆರ್, ಕೋನ ಎನ್ ಇಕ್ವಲ್ ಟು ಕೋನ ಎಸ್, ಕೋನ ಆರ್ ಇಕ್ವಲ್ ಟು ಕೋನ, ಇದು ಕೋನ ಏನು ಪಿ ಅದಲ್ಲ, ಕೋನ್ ಪಿ ಇಕ್ವಲ್ ಟು ಕೋನ ಟಿ ಅಂತ ಕೊಟ್ರು. ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಎಂಎನ್ ಅಪಾನ ಆರ್ ಎಸ್ ಇಕ್ವಲ್ ಟು ಎನ್ ಪಿ ಅಪಾನ ಎಸ್ ಟಿ ಈಕ್ವಲ್ ಟು ಎಂ ಪಿ ತಗೊಂಡ್ರ ಆರ್ ಟಿ. ಇಷ್ಟು ಇರ್ತವೆ. ಇಷ್ಟು ಕೊಟ್ಟಾರ. ನಿಮಗೇನಂತ ಹೇಳ್ಯಾರ ಅಂದ್ರ ದತ್ತ ಆದ ನಂತರ ಸಾಧನೀಯ. ಏನಂತ ಸಾಧಿಸ್ಬೇಕು ಅಂತಂದ್ರ ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸ್ಬೇಕು. ತ್ರಿಭುಜ ಎಂಎನ್ ಪಿ ಸಮರೂಪ ತ್ರಿಭುಜ ಆರ್ ಎಸ್ ಟಿ ಅಂತ ಸಾಧಿಸ್ಬೇಕು. ರಚನೆ ಏನ್ ಬರ್ತದಂದ್ರ ಈ ತ್ರಿಭುಜ ಇದ್ರ ಮ್ಯಾಲ ಸೆಟ್ ಮಾಡ್ಬೇಕು. ಎಂಎನ್ ಎಷ್ಟದಲ್ಲ ಅಷ್ಟೇ. ಎಂಎನ್ ಈಕ್ವಲ್ ಟು ಇಲ್ಲೊಂದು ಎ ಬಿಂದು ಗುರುತಿಸೋಣ. ಎಂಎನ್ ಈಕ್ವಲ್ ಟು ಆರ್ ಎ ಅಂತ. ಎಂ ಪಿ ಈಕ್ವಲ್ ಟು ತಗೊಳ್ಳೋಣ. ಎಂ ಪಿ ಈಕ್ವಲ್ ಟು ಇಲ್ಲೊಂದು ಬಿ ಬಿಂದು ಗುರುತಿಸೋಣ. ಎಂ ಪಿ ಈಕ್ವಲ್ ಟು ಆರ್ ಬಿ ಆಗುವಂತೆ ಗುರುತಿಸಿ ಏನು ಸೇರಿಸ್ಬೇಕು? ಎ ಬಿ ಸೇರಿಸ್ಬೇಕು. ಇಷ್ಟು ಗುರುತಿಸಿ ಎ ಬಿ ಸೇರಿಸಿ. ಇದು ರಚನೆ ಆಯ್ತು. ಇಷ್ಟ ಆದ ಬಳಿಕ ಮುಂದ್ ಬಿಡಿಸ್ಬೇಕಲ್ಲ. ರಚನೆ ಆಯ್ತು. ಸಾಧನೆ
ಇವಾಗ ಈ ತ್ರಿಭುಜ ತಗೋಬೇಕು. ತ್ರಿಭುಜ MNP, ತ್ರಿಭುಜ MNP ಮತ್ತು ತ್ರಿಭುಜ RAB ಅಂತ ತಗೊಂಡು ಇವಾಗ ಕೋನ M = ಕೋನ ಏನದ, ಕೋನ M = ಕೋನ R ಅಂತ ಕೊಟ್ರ ದತ್ತದಲ್ಲಿ ಅದಲ್ಲ ಇದು. ಆ ನಂತರ MN = RA, MN = RA ಮತ್ತ MP = RB, MP = RB. ಇದು ಎದರಾಗ ಬರದ್ರಿ? ರಚನೆಯಲ್ಲಿ ಬರದ್ರಿ. ಆದ್ದರಿಂದ ಇವೆರಡು ತ್ರಿಭುಜಗಳು ಸರ್ವಸಮ ಆದವು. ತ್ರಿಭುಜ MNP ಸರ್ವಸಮ ತ್ರಿಭುಜ RAB. ಯಾಕಂತಂದ್ರ ಒಂದು ಕೋನ ಎರಡು ಬಾಹುಗಳು, ಒಂದು ಕೋನ ಎರಡು ಬಾಹುಗಳು ಅಂದ್ರ SAS ನಿರ್ಧಾರಕ ಗುಣದಿಂದ ಬಿಡಿಸಿದೆವು. ಹಾಗಾದ್ರೆ NP = AB ಆಗುತ್ತೆ. NP = ಏನು ಬರೀಬೇಕು ಇವಾಗ? AB ಅಂತ ಇತ್ತು. ಇದು ಒಂದನೇದು. ಆದ್ದರಿಂದ ಇವಾಗ ಇದು ಇದಕ್ಕೆ ಸಮ ಇತ್ತು. ಕೋನ N = ಕೋನ ಯಾವ್ದಾಗುತ್ತೆ ಅಂದಂಗಾಯ್ತು? ಕೋನ A. ಆದ್ದರಿಂದ ಅಥವಾ ಕೋನ N = ಕೋನ S ಅಂತ ಹೇಳಿರಿ. ಕೋನ N = ಕೋನ S, ಕೋನ S = ಕೋನ ಏನಾಗುತ್ತೆ? A ಆಗುತ್ತೆ. ಆದ್ದರಿಂದ ಕೋನ S = ಕೋನ A, ಕೋನ S = ಕೋನ A ಆದ್ರ AB ST ಗೆ ಸಮಾಂತರ ಇರ್ತದೆ. ಆದ್ದರಿಂದ AB ಸಮಾಂತರ ST ಅಂತ ಆಯ್ತು. ಈ AB ರೇಖೆ ST ಗೆ ಸಮಾಂತರ ಆದ್ರ RA/RS ಅಂತ ಹೇಳ್ತೀವಿ. RA/RS = RB/RT, RB/RT. ಆನಂತರ AB/ST, AB/ST. ಆದ್ದರಿಂದ RA ಬದಲಿ ನಾವೇನ್ ತಗೊಳ್ಳೋಣ? MN ತಗೊಳ್ಳೋಣ. MN = ಅಂತ ಹೇಳಿರಲ್ಲ, RS MP, RB ಅಂತದ ಇಲ್ಲಿ. RB = MP ತಗೊಳ್ಳೋಣ. MP/RT = AB ತಗೊಂಡ್ರ ಬದಲಿ NP ತಗೊಳ್ಳೋಣ. NP/ST. ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಅದಾವಲ್ಲ. ಆದ್ದರಿಂದ ತ್ರಿಭುಜ MNP ಸಮರೂಪ ತ್ರಿಭುಜ RST. ಇಷ್ಟು ಸಾಧಿಸಬೇಕು. 37ನೇದಾಗಿ ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪ ಸ್ತಂಭ ಒಂದರ ಮೇಲಿನಿಂದ, ಇದು ಸಮುದ್ರ ಅಂತ ತಿಳ್ಕೊಳ್ರಿ. ಇದು ದೀಪದ ಒಂದು ಕಂಬ. ಇದು ಅವರು ಇಲ್ಲಿ ಕೂತಾರ, ಇಲ್ಲಿ ಇದರಿಂದ ನೋಡ್ತಾರೆ. ಇದು ಎಷ್ಟು ಮೀಟರ್ ಎತ್ತರದ ಅಂದ್ರ 75 ಮೀಟರ್ ಎತ್ತರದ. AB ಇಲ್ಲಿದಿಂದ ಇಲ್ಲಿ ಒಂದು ಹಡಗು ಬರುತ್ತೆ. ಇದು ಹಡಗದ ಅಂತ ತಿಳ್ಕೊ. ಇದಕ್ ನೋಡ್ತಾರ ಅಂದ್ರ ಇಲ್ಲಿದಿಂದ ಇದಕ್ ನೋಡಿದ್ರು ಅಂತಂದ್ರ ಮುಂದೆ ನೀವೇನ್ ಮಾಡ್ಬೇಕಾಗತ್ತೆ? ಇಲ್ಲೊಂದು ರೇಖೆಯನ್ನ ಎಳ್ಕೋಬೇಕು ಇದಕ್ಕ ಸಮಾಂತರವಾಗಿ. ಇದು C ಅಂತ, ಇದು D ಅಂತ ಇರ್ಲಿ. ಇಲ್ಲಿ ಕುಂತ್ಕೊಂಡು ಈ ಹಡಗಕ್ಕೆ ನೋಡಿದಾಗ ಇದು ಎಷ್ಟು ಡಿಗ್ರಿ ಆಗತ್ತೆ ಅಂದ್ರ 30 ಡಿಗ್ರಿ ಆಗ್ತದ. ಇದ್ರ ಮುಂದೊಂದು ಮತ್ತೊಂದು ಹಡಗು ಇರುತ್ತೆ ಇಲ್ಲಿ, ಹೌದಾ? ಇದಕ್ ನೋಡ್ತಾನ ಮತ್ತ ಇದರಿಂದ ಕುತ್ಕೊಂಡು ಇದಕ್ ನೋಡ್ತಾನ. ಹಾಗಾದ್ರ ಇಲ್ಲಿ ಎಷ್ಟು ಡಿಗ್ರಿ ಉಂಟಾಗ್ತದಪ್ಪ ಅಂದ್ರ 45 ಡಿಗ್ರಿ ಉಂಟಾಗತ್ತೆ. ಇದಕ್ಕೆ E ಅಂತ ಹೆಸರಿಟ್ಕೊಳ್ಳೋಣ. ಈ ಮತ್ತಿಂದ ಡಿ, ಈ ಹಡಗಿನಿಂದ ಈ ಹಡಗಕ್ಕ ಎಷ್ಟು ದೂರ ಅದ ಅಂತ ಕೇಳ್ತಾರ. ಅದನ್ನೇ ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪ ಸ್ತಂಭವೊಂದರ ಮೇಲಿನಿಂದ
ಎರಡು ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು. ಇವು ಅವನತ ಕೋನಗಳಿವು. ಒಂದು 30 ಡಿಗ್ರಿ ಆಗ್ಯದ, ಒಂದು 45 ಡಿಗ್ರಿ ಆಗ್ಯದ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದೇ ಕಡೆ ಅದಾವು. ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಒಂದರಿಂದ ಒಂದದ. ಆ ಎರಡು ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ಹಡಗಿನಿಂದ ಇದಕ್ಕಿರುವ ದೂರವನ್ನ ಕಂಡುಹಿಡ್ರಿ ಅಂತ ಹೇಳ್ತಾನ ಅಲ್ಲಿ. ಹಾಗಾದ್ರ AP = 75 ಮೀಟರ್ ಎತ್ತರದ ದೀಪದ ಕಂಬ. ಇದು 75 ಮೀಟರ್ ಎತ್ತರ. ಉಂಟಾದ ಅವನತ ಕೋನಗಳು 30 ಡಿಗ್ರಿ ಅದ. ಆನಂತರ ಒಂದು 45 ಡಿಗ್ರಿ ಅದ. ED ನಿಮ್ಗೆ ಕೇಳಿತ್ತು. ED = X ಮೀಟರ್ ಆಗಿರಲಿ ಅಂತ ತಗೋರಿ. ED = X ಮೀಟರ್ ಆಗಿರಲಿ ಅಂದ್ರ ಎರಡು ಹಡಗುಗಳ ನಡುವಿನ ದೂರ. ಹಡಗುಗಳ ನಡುವಿನ ದೂರ ಅದೇ ಕೇಳಿದ್ದದ ಪ್ರಶ್ನೆ. ಹಡಗುಗಳ ನಡುವಿನ ದೂರ ಎಷ್ಟು ಅಂತ ಕೇಳಿದ್ದು. ಹಾಗಾದ್ರ BC ಸಮಾಂತರ ಏನಾಗತ್ತೆ? AD ಇರುತ್ತೆ. BC ಸಮಾಂತರ AD. BC ಸಮಾಂತರ AD ಅಂದ್ರ DBC ಕೋನ DBC = ಈ ಕೋನಕ್ಕ ಈ ಕೋನ ಸಮ ಇರುತ್ತದೆ. BDA ಕೋನ BDA = 30 ಡಿಗ್ರಿ. ಇಲ್ಲಿ 30 ಅದಂದ್ರ ಇಲ್ಲಿ ಎಷ್ಟು ಬರುತ್ತೆ? 30 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇವೆರಡು ರೇಖೆಗಳು ಸಮಾಂತರ ಅದಾವ. EBC ಕೋನ EBC = BEA. ಇದು ಎಷ್ಟು ಡಿಗ್ರಿ ಆಗತ್ತೆ ಅಂದ್ರ 45 ಡಿಗ್ರಿ ಆಗತ್ತದ. ಇಲ್ಲಿ 45 ಡಿಗ್ರಿ. ಹೌದಾ? ಹಾಗಾದ್ರೆ ಇವುಗಳನ್ನ ತಗೊಂಡು ಬಿಡಿಸೋಣ. ಈಗ AEB ತ್ರಿಭುಜ ತಗೊಂಡ್ರ 45 ಡಿಗ್ರಿ ಅದು. ಅಂದ್ರ ಟ್ಯಾನ್ 45 ಅಂತ ತಗೊಳ್ಳೋಣ. ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಅಂದ್ರ AB ಅಪಾನ AC ಬರುತ್ತೆ. ಅಭಿಮುಖ ಬಾಹು ಅಪಾನ ಪಾರ್ಶ್ವ ಬಾಹು. AB ಅಪಾನ AE. ಟ್ಯಾನ್ 45 ಅಂದ್ರ 1 = AB ಅಂದ್ರ 75. AE ಗೊತ್ತಿಲ್ಲ. ಇದ್ರ ಕೆಳಗೇನೈತಿಲ್ಲ ಅಂದ್ರ 1 ಇರ್ತದ. AB × 1 AB. 75 × 1 70. AE. AE × 1 AE ಬರುತ್ತೆ. 75 × 1 75 ಮೀಟರ್. AE ಎಷ್ಟಾಯ್ತು? ಇದು 75 ಮೀಟರ್ ಆಯ್ತು. AE ದೂರ. ಅದೇ ರೀತಿಯಾಗಿ ಟ್ಯಾನ್ 30 ಡಿಗ್ರಿ ತಗೋಬೇಕು. ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ತಗೊಂಡ್ರ ಏನೇನ್ ಬರ್ತವ? AB ಅಪಾನ AD ಬರ್ತವ. AB ಅಪಾನ AD. ಟ್ಯಾನ್ 30 ಡಿಗ್ರಿ ಅಂದ್ರ 1/√3 ಅದ ಬೆಲೆ. AB ಅಂತಂದ್ರ 75 ಡಿಗ್ರಿ ಅದ. 75 ಮೀಟರ್ ಅದ. AD ಇಲ್ಲಿದಿಂದ ಇಲ್ಲಿಗೆ ಹೋಗ್ಬೇಕು ನೀವು. ಅಂದ್ರ AE + ED ಎರಡು ಕೂಡಿಸ್ಬೇಕು. ಅವು AE + ED 1/√3 75. AE ಅದ ನೋಡ್ರಿ. AE ಎಷ್ಟದ? 75 + ED. ED ಅಂದ್ರ ಬರ್ದಿವಲ್ಲ X ಮೀಟರ್ ಅದ. ಹಾಗಾದ್ರ ನೆಕ್ಸ್ಟ್ ಇದು ಗುಣಿಸ್ಬೇಕು, ಇದು ಗುಣಿಸ್ಬೇಕು. 75 + X 1 ಗುಣಿಸಿದ್ರ 75 + X ಆಗ್ತದ. = 75√3 ಗುಣಿಸಿದ್ರ 75√3 ಬರುತ್ತೆ. ನಿಮ್ಗೆ X ದ ಬೆಲೆ ಬೇಕಲ್ಲ. X ದ ಬೆಲೆ ಬೇಕಾದ್ರ
75√3 ಕಡೆ ಇದು ಸರಿಸ್ಬೇಕು, ಮೈನಸ್ ಆಗುತ್ತೆ. ಮೈನಸ್ 75√3 ಆಗುತ್ತೆ. ಎಕ್ಸದ ಬೆಲೆ ಬೇಕಂದ್ರ ಇದ್ರಾಗ್ನು 75 ಅದ, ಇದ್ರಾಗ್ನು 75 ಅದ. 75 ಹೊರಗೆ ತೆಗಿಬೇಕು. ಇಲ್ಲಿ √3 ಮೈನಸ್ 75 ಹೊರಗೆ ತಕೊಂಡ್ರ 1. ಎಕ್ಸ್ ಅಂದ್ರ ಅವುಗಳ ನಡುವಿನ ದೂರ ಅಲ್ಲ. ಹಾಗಾದ್ರ ಇಡಿ ಈಕ್ವಲ್ ಟು 75√3 ಮೈನಸ್ 1 ಮೀಟರ್ ನಡುವಿನ ದೂರ. ಇಷ್ಟು ಬಿಡಿಸ್ಬೇಕು. 38ನೇದು, ಒಂದು ಸಿಲಿಂಡರಿನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯ ಎತ್ತರ 45 ಸೆಂಟಿಮೀಟರ್ ಸಿಲಿಂಡರ್. ಶಂಕುವಿನ ನೇರ ಎತ್ತರ 15 ಸೆಂಟಿಮೀಟರ್ ಹಾಗೂ ಸಿಲಿಂಡರಿನ ಪಾದದ ವ್ಯಾಸ 16 ಸೆಂಟಿಮೀಟರ್. ವ್ಯಾಸ ಕೊಟ್ರ 16 ಅಂದ್ರ ಇದನ್ನು 16 ಆಗತ್ತೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಕಂಡು ಹಿಡಿಯಿರಿ. ಇಲ್ಲಿ ಮೊದಲ ಸಿಲಿಂಡರ್ ತಗೊಳ್ಳೋಣ. ಸಿಲಿಂಡರ್ ತಗೊಂಡ್ರ ಇದರದು ಎಚ್ ಎಷ್ಟು ಅಂದ್ರ 45 ಸೆಂಟಿಮೀಟರ್. ಎಚ್ ಅಂದ್ರ ಎತ್ತರ. ಸಿಲಿಂಡರಿನ ತ್ರಿಜ್ಯ ಬೇಕು. ತ್ರಿಜ್ಯ ಬೇಕು ಅಂದ್ರ ವ್ಯಾಸ ಕೊಟ್ಟಾರ ಅವ್ರು 16 ಸೆಂಟಿಮೀಟರ್. ಅದು ತ್ರಿಜ್ಯ ಆಗ್ಬೇಕು. 2 1 2 8 ಎಷ್ಟಾಗತ್ತೆ? 8 ಸೆಂಟಿಮೀಟರ್ ಆಗತ್ತೆ ಸಿಲಿಂಡರ್. ಇನ್ನ ಶಂಕು ತಗೊಂಡ್ರ ಇದರದ್ದು ತ್ರಿಜ್ಯ ಇದರಷ್ಟೇ ಅದ, ಅಂದ್ರ 8 ಸೆಂಟಿಮೀಟರ್. ಇದರದ್ದು ಎಚ್ ಕೊಟ್ಟಾರ 15. ಎಚ್ ಅಂದ್ರ ಎತ್ತರ. ಶಂಕುವಿನ ಎತ್ತರ 15 ಸೆಂಟಿಮೀಟರ್. ಓರೆ ಎತ್ತರ ಇಲ್ಲ ಇಲ್ಲಿ, ಹೌದಲ್ಲ? ಓರೆ ಎತ್ತರ ಕಂಡುಹಿಡಿಬೇಕು. ಹಾಗಾದ್ರೆ ಶಂಕುವಿನ ಓರೆ ಎತ್ತರ ಈಕ್ವಲ್ ಟು √h² ಪ್ಲಸ್ ಇದು ಎಷ್ಟಾಗತ್ತೆ? 8 ಆಗ್ತದಲ್ಲ, ಇಲ್ಲಿ ಬರ್ದೇವಿಲ್ಲ 8 ಅಂತ. ಎಚ್ ಅಂದ್ರ 15, ಆನಂತರ 8 ಅಂದ್ರ 8ರ ವರ್ಗ, 15 ಅಂದ್ರ 225, 15 15 8 8 64. ಇಲ್ಲಿ 5 4 9, 2 6 8, 2ಕ್ಕ 2 280 ಆಗುತ್ತೆ. 280 ಅಂದ್ರ ಎಷ್ಟಾಗುತ್ತೆ? ಅದು 280 17 ಸೆಂಟಿಮೀಟರ್ ಆಗುತ್ತೆ. 17 ಸೆಂಟಿಮೀಟರ್. ಇಲ್ಲಿ ಏನಂತ ಕೇಳ್ಯಾರ ಅವರು ಅಂದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಣ ನಾವು. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಎರಡು ಕೂಡಿಸ್ಬೇಕು. ಸಿಲಿಂಡರ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು 2πr(h). ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು πr(l). ಇದ್ರಾಗ πr ಎರಡು ಸಮ ಅದಾವ. ಆರದ ಬೆಲೆ ಎರಡಕ್ಕೂ ಅಷ್ಟೇ ಅದ. πr ಸಾಮಾನ್ಯ ಅಪವರ್ತನ. ಇಲ್ಲಿ 2h ಅಂತ ಉಳಿತು. ಇಲ್ಲಿ ಎಷ್ಟು ಉಳಿತು? l ಅಂತ ಉಳಿತು. π ಅಂದ್ರ 22/7. ತ್ರಿಜ್ಯ ಅಂದ್ರೆ ಎಷ್ಟದ? 8 ಅದಲ್ಲ, ತ್ರಿಜ್ಯ 8. 2ಕ್ಕ 2 ಎಚ್ ಅದ. ಎಚ್ ಅಂದ್ರ ಎದರದು? ಸಿಲಿಂಡರ್ದು. ಸಿಲಿಂಡರ್ ಎತ್ತರ ಎಷ್ಟು ಕೊಟ್ರ? 45. ಆನಂತರ ಎಲ್ ಅದ. ಎಲ್ ಅಂದ್ರ ಓರೆ ಎತ್ತರ. ಓರೆ ಎತ್ತರ ಎಷ್ಟು ಬತ್ತು? 17 ಸೆಂಟಿಮೀಟರ್ ಬಂದದ. ಓರೆ ಎತ್ತರ 17 ಸೆಂಟಿಮೀಟರ್ ಅಂತ.
ಇಲ್ಲಿ 2 × 16, 2 × 16 ಒಂದು 17. ಇದು ಗುಣಿಸೋರು ಎಷ್ಟಾಗತ್ತೆ? 7. 45 2 95. ಇದೊಂದ 17. ಆ ನಂತರ ಮುಂದ 176 ಅಪಾನ 7. 0 7 ಕೂಡಿಸಿದ್ರ 7. 9 1 ಕೂಡಿಸಿದ್ರ 10. 7 1 7. ಮುಂದೆ ಎಷ್ಟು ಉಳಿತು? 33 ಉಳಿತದಲ್ಲ, 37 ಆಗುತ್ತೆ. ಕಡತ್ ಹೋಗಲ್ಲ. 7 2 14. 3 ಉಳಿತು, 36 ಕಡತ್ ಹೋಗಲ್ಲ. ಹಾಗಾದ್ರ ಇದು ಗುಣಿಸ್ಬೇಕು ನಾವು. 176 ಆ ನಂತರ ಎಷ್ಟು ಗುಣಿಸ್ಬೇಕು? 107. 7 6 42. 7 7 49. 53. 7 1 7 5 12. 0ದಿಂದ ಗುಣಿಸಿದ್ರ 0ನೇ ಬರುತ್ತೆ. 1ರಿಂದ ಗುಣಿಸಿದ್ರ 6 7 1. 2 3 6 2 8. 7 1 8. 1ಕ್ಕೆ 1 ಅಂದ್ರ 18,832. ಅಪಾನ ಎಷ್ಟು ಬತ್ತು? 7 ಬತ್ತು. ಇದಕ್ಕ ನಾವು 7ರಿಂದ ಭಾಗಿಸ್ಬೇಕು. 18,832ಕ್ಕ ಎಷ್ಟರಿಂದ ಭಾಗಿಸ್ಬೇಕು ಅಂದ್ರ 7ರಿಂದ. 7 2 14. 4 ಉಳಿತು, 48 ಆಯ್ತು. 7 5 35. 7 6 42. 7 7 ಬರಲ್ಲ. 7 6 42. 6 ಉಳಿತು, 3 ಇಳಿಸ್ಕೊಂಡೆವು. 7 9 63. ಮುಂದೆ 2 ಬಂತು. 10 0 ಪಾಯಿಂಟ್ ತಗೊಂಡ್ರ 20 ಆಗತ್ತೆ. 7 2 14. ಅಂದ್ರ 2690.2 ಸೆಂಟಿಮೀಟರ್ ಸ್ಕ್ವೇರ್. ಇದು ಎದರದಿದು? ಸಿಲಿಂಡರ್. ಒಟ್ಟು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಬರ್ಕೊಳ್ರಿ. ಘನಫಲ ಸಿಲಿಂಡರಿನ ಘನಫಲ ಪ್ಲಸ್ ಶಂಕುವಿನ ಘನಫಲ ಅಂತ. ಸಿಲಿಂಡರ್ನ ಘನಫಲ ಕಂಡುಹಿಡಿಯೋದು 2πr²h. ಶಂಕುವಿನ ಘನಫಲ 1/3πr²h. ಇಲ್ಲಿ ಸಿಲಿಂಡರ್ದು πr²h. ಘನಾಕೃತಿಯ ಘನಫಲ = ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ. ಸಿಲಿಂಡರ್ನ ಘನಫಲ πr²h ಪ್ಲಸ್ 1/3πr²h ಅಂತ. ಇದ್ರಾಗ πr² ಎರಡು ಅಷ್ಟೇ ಅದಾವ. ಎತ್ತರ ಬೇರೆ ಬೇರೆ ಅದಾವ, ಹೌದಲ್ಲ? πr ಹೊರಗೆ ತೆಗೆಯೋಣ, r². ಇದು ಸಿಲಿಂಡರ್ದು h. ಇದಕ್ಕೆ ಹಿಂಗ್ ಬರೆಯೋಣ. ಆದ್ರೆ ಇದು ಶಂಕುವಿನ ಎತ್ತರದ ಈ ರೀತಿಯಾಗಿ ಗುರುತಿಸ್ಕೊಳ್ಳೋಣ. ಇದು 22.7. ತ್ರಿಜ್ಯ ಎಷ್ಟದ ಅಂತಂದ್ರ 8. 8ರ ವರ್ಗ. ಸಿಲಿಂಡರ್ ಎತ್ತರ ಎಷ್ಟು ಕೊಟ್ರ? 45. ಶಂಕುವಿನ ಎತ್ತರ ಎಷ್ಟದ? 15. ಇಷ್ಟ ಆದ ನಂತರ 22/7 ಬ್ರಾಕೆಟ್ನಾಗ 8 8 64. 5 5 10. 4 1 5. ಎಷ್ಟೈತಿ ಇದು? 55. 22.7. 5ರಿಂದ ಗುಣಿಸೋಣ. 5 4 20. 2 ಕೈಲ 5 6 30. 32. ಇದು ಒಂದು 0. 3000 ಎಷ್ಟು ಬತ್ತು? 200 ಅಂತ ಆಯ್ತು. ಇಷ್ಟ ಆದ ನಂತರ 22ರಿಂದ ಇದು ಗುಣಾನ 7. 8 8 64. 45 50 60.
ಆ ನಂತರ 22 64ರಿಂದ ಗುಣಸನ 22 64 6 22ಕ್ಕೆ 22 ಅಪಾನ 7 6 4 24 2 6 6 36 2 38 ಇದೊಂದು 0 3840 ಅಂತ ಬಂತು. ಇಲ್ಲಿ ಇದು ಗುಣಿಸ್ಬೇಕು. 3840 ಅದಕ್ಕೆ ಎಷ್ಟರಿಂದ ಗುಣಿಸ್ಬೇಕು ಅಂದ್ರೆ 22ರಿಂದ ಗುಣಿಸೋಣ. ಹಾಗಾದ್ರೆ 3840 ಇಂಟು 22 0 2 4 8 2 8 16 2 3 6 1 7 0 8 6 7 0 8 8 6 14 7 7 14 7 1 8 ಅಂದ್ರ ಇದು ಗುಣಿಸಿದ್ರ 84,480 84,480 ಅಪಾನ ಎಷ್ಟದ 7. ಇದರಿಂದ ಇದಕ್ಕೆ ಭಾಗಿಸ್ಬೇಕು. 84,480 ಅದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು? 7ರಿಂದ ಭಾಗಿಸ್ಬೇಕು. 7 ಬಂದಲೇ 7 1 ಉಳಿತು 14 ತಳಗ ತೊಗೊಂಡೆವು. 7 2 14 0 ಬತ್ತು 4 ತಗೊಂಡೆವು. 10 0 ತಗೊಂಡ್ರ 8 ಬರುತ್ತೆ. 7 6 42 2 ಉಳಿತಿದ್ರಾಗ ಇದೊಂದು ತಗೊಂಡೆವು 25. 7 2 14 6 ಉಳಿತು ಪಾಯಿಂಟ್ ಕೊಟ್ರ 65. 7 8 56. ಹಾಗಾದ್ರ 48ರಲ್ಲಿ 42 ಕಳೆದ್ರ 6 ಅಂದ್ರ 7 8 56. 56 ಅಂದ್ರ 10 4 ಹೋದ್ರ 6 ಹೋದ್ರ 4 ಅಲ್ಲ. ಪಾಯಿಂಟ್ ತಗೊಂಡು ಬಿಟ್ಟು ಬಿಡೋಣ ಅಂದ್ರ 1,000 12,62.8 ಘನ ಸೆಂಟಿಮೀಟರ್. ಇಷ್ಟು ಬರ್ಕೊಳ್ಳಿ ಘನಫಲ ಇದು.